ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆಪಡಿಸುವ, ಆತನ ಘನಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಈ ದಿವಸವು ದೇವರಿಂದ ನಮಗೆ ನೇಮಿತವಾಗಿದೆ. ಈ ದಿವಸದಲ್ಲಿ ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ, ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೀತಿಯು ಎಂದೆಂದೂ ಅಪಾರವು, ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ನಿನ್ನ ಕ್ರಿಯೆಗಳೆಲ್ಲ ಅಪಾರವು, ನಿನ್ನ ಮಾರ್ಗವೆಲ್ಲ ನಿತ್ಯ ಜೀವವು. ನಿನ್ನ ಕ್ರಿಯೆಗಳೆಲ್ಲ ಅಪಾರವು, ನಿನ್ನ ಮಾರ್ಗವೆಲ್ಲ ನಿತ್ಯ ಜೀವವು. ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ಮಹಿಮೆಗೆ ಯೋಗ್ಯನಾದಂಥ ತಂದೆಯೇ, ಎಂದೆಂದೂ ನಂದಾದ ದೀಪವೇ. ಮಹಿಮೆಗೆ ಯೋಗ್ಯನಾದಂಥ ತಂದೆಯೇ, ಎಂದೆಂದೂ ನಂದಾದ ದೀಪವೇ. ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ಪರಿಶುದ್ಧ ಪರಿಶುದ್ಧನಾದ ಯೇಸುವೇ, ಎಂದೆಂದೂ ಮಹಿಮೆಯಲ್ಲಿರುವಾತನೇ. ಪರಿಶುದ್ಧ ಪರಿಶುದ್ಧನಾದ ಯೇಸುವೇ, ಎಂದೆಂದೂ ಮಹಿಮೆಯಲ್ಲಿರುವಾತನೇ. ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ಸಂಪೂರ್ಣವಾದ ಪ್ರೀತಿಯು ಎಂದೆಂದೂ ಅಪಾರವು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಅಪೊಸ್ತಲ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ 19ನೇ ವಚನ. ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಇಲ್ಲಿ ಅಪೊಸ್ತಲ ಪೌಲ್, ಇಲ್ಲಿ ನಾವು ನೋಡ್ತೇವೆ, ಆತನ ಅನೇಕ ಸಮಸ್ಯೆಗಳು, ಅನೇಕ ತೊಂದರೆಗಳು ಬಂದಾಗಲು ಆತನು ಫಿಲಿಪಿ
ಸಭೆಯವರಿಗೆ ಆತನು ಅಪ್ರಿಷಿಯೇಟ್ ಮಾಡುತ್ತಾನೆ. ಮತ್ತು ಈ ಫಿಲಿಪ್ಪಿ ಸಭೆಯವರಿಗೆ ಆತನು ಸುಮಾರು 17ರಿಂದ 21 ಸರ್ತಿ ಆತನು ಒಂದು ಮಾತನ್ನು ಬರೆದಿದ್ದಾನೆ, ಸಂತೋಷಪಡ್ರಿ. ಈ ಒಂದು ಸಂತೋಷಪಡ್ರಿ ಎಂಬ ವರ್ಡ್ ಆತನು ಪುನಃ ಬರೆದಿದ್ದಾನೆ. ಆತನು ಈ ಸಂತೋಷ ಪಡಿ ಎಂಬ ಈ ಮಾತನ್ನು ಬರೆಯುತ್ತಿರುವಾಗ ಆತನು ಫಿಲಿಪ್ಪಿ ರೋಮಾಪುರದ ಒಂದು ಸೆರೆಮನೆಯಲ್ಲಿ ಆತನಿದ್ದ. ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ಆತನಿಗೆ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದು. ಆ ಸೆರೆಮನೆಯಲ್ಲಿ ಇದ್ದುಕೊಂಡು ಆತನು ಫಿಲಿಪಿಯರಿಗೆ ಈ ಪತ್ರಿಕೆಯನ್ನು ಬರೀತಾನೆ. ಆಗ ಫೋನ್ ಇರಲಿಲ್ಲ, ಆಗ SMS ಇರಲಿಲ್ಲ, ಆಗ ಒಂದು ಪತ್ರಿಕೆಯನ್ನು ಆತನು ಬರೀತಾನೆ. ಪ್ರಿಯರೇ, ಈ ಪತ್ರಿಕೆಯನ್ನು ಆತನು ದೇವರ ಆತ್ಮನ ಬಲದಿಂದ ಆತನು ಬರೀತಾನೆ. ಇದು ಕೇವಲ ಫಿಲಿಪಿಯರಿಗೆ ಮಾತ್ರ ಅಲ್ಲ, ಇದರ ವಚನಗಳು ನಮಗೆ ಕೂಡ ಅಪ್ಲೈ ಆಗುತ್ತದೆ. ಈ ಪತ್ರಿಕೆಯನ್ನು ನಾವು ಓದುವಾಗ ನಾವು ವೈಯಕ್ತಿಕವಾಗಿ ಇದನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಫಿಲಿಪಿಯರಿಗೆ ಆತನು ಹೇಳ್ತಾನೆ, ನನಗೆ ಅನೇಕ ಸಮಸ್ಯೆಗಳು ಸಂಭವಿಸಿದರು. ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲವಾಗುತ್ತದೆ. ಇಲ್ಲಿ ಆತನು ದೇವ ಜನರ ಪ್ರಾರ್ಥನೆಯನ್ನು ಆತನು ನೆಗ್ಲೆಕ್ಟ್ ಮಾಡುವುದಿಲ್ಲ, ಅವರ ಪ್ರಾರ್ಥನೆಯನ್ನು ಆತನು ಪ್ರೋತ್ಸಾಹಿಸ್ತಾನೆ. ಪ್ರಿಯರೇ, ಇಲ್ಲಿ ಅಪೊಸ್ತಲ ಪೌಲ ಅನೇಕ ಸಂದರ್ಭದಲ್ಲಿ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ದಾನೆ. ನೀವು ಅನಿಸ್ಬೋದು, ಆತನು ಅಪೊಸ್ತಲ್, ಆತನು ಅನೇಕ ಪತ್ರಿಕೆಗಳನ್ನು ಬರೆದಿದ್ದಾನೆ, ಆತನಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾ? ಆತನೇ ಪ್ರಾರ್ಥನೆ ಮಾಡುವನಲ್ವ? ಆತನ ಉಡಿ ವಸ್ತ್ರಗಳನ್ನು ಕೊಂಡೋಗಿ ಅನೇಕರು ಸ್ವಸ್ಥತೆಯನ್ನು ಹೊಂದಿದ್ದಾರೆ. ಬಟ್ ಪ್ರಿಯರೇ, ನಾವು ದೇವ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಅಪೊಸ್ತಲ ಪೌಲ ತನ್ನ ಏನು ಈಗೋ ತೋರಿಸ್ತಿಲ್ಲ, ಪ್ರೈಡ್ ತೋರಿಸ್ತಿಲ್ಲ. ಆತನು ಹಂಬಲಿ ಆತನು ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಯಿಂದ ನನಗೆ ಬಹಳ ಸಹಾಯವಾಗುತ್ತದೆ. ನೀವು ಮಾಡುವ ವಿಜ್ಞಾಪನೆಯಿಂದ, ಒಂದು ಕಡೆಯಲ್ಲಿ ಹೇಳ್ತಾನೆ, ದೇವರು ನನ್ನನ್ನು ಕಾಪಾಡಿದ್ದಾನೆ. ನೀವು ಮಾಡುವ ಪ್ರಾರ್ಥನೆಯಿಂದ ದೇವರು ಮೂರ್ಖ ಜನರ ಕೈಯಿಂದ ನನ್ನನ್ನು ತಪ್ಪಿಸಿ ಕಾಪಾಡುತ್ತಾನೆ. ನೀವು ಮಾಡುವ ಪ್ರಾರ್ಥನೆಯಿಂದ ದೇವರು ನನಗೆ ಸರಿಯಾದ ಮಾತುಗಳನ್ನು, ದೇವರು ಪ್ರಕಟಿಸಿದ ಸತ್ಯಾರ್ಥಗಳನ್ನು ನಾನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ನನಗೋಸ್ಕರ ಪ್ರಾರ್ಥಿಸಿರಿ ಅಂತ ಆತನು ಹೇಳುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ. ಅದರರ್ಥ ಪವಿತ್ರ ಆತ್ಮನು ಪ್ರತಿಯೊಬ್ಬರ ಒಳಗೆ ವಾಸ ಮಾಡುತ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿಯ ಒಳಗೆ ಪವಿತ್ರ ಆತ್ಮನು 24/7 ಅವರ ಒಳಗೆ ವಾಸ ಮಾಡುತ್ತಾನೆ. ಪವಿತ್ರ ಆತ್ಮ ನಿಮ್ಮ ಒಳಗೆ ಒಂದು ಶಕ್ತಿಯಾಗಿ ಆತನು ಕೇವಲ ಇಲ್ಲ, ಆತನು ಅಫ್ಕೋರ್ಸ್ ಶಕ್ತಿ, ಆತನೊಬ್ಬ ವ್ಯಕ್ತಿಯಾಗಿ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ನೀವು ಯಾವಾಗ ಪ್ರಾರ್ಥನೆ ಮಾಡುತ್ತೀರಿ, ಆಗ ನಿಮ್ಮ ಮೂಲಕ ದೇವರಾತ್ಮನು ಯಾರ್ಯಾರಿಗೆ ಏನೇನು ಸಹಾಯ ಬೇಕು ಅದನ್ನು ಮಾಡುತ್ತಾನೆ. ನೀವು ಇಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡುತ್ತೀರಿ, ದೇವರಾತ್ಮನು ಎಲ್ಲ ಕಡೆಯಲ್ಲಿ ಆತನಿದ್ದಾನೆ. ಆತನು ಇಲ್ಲದ ಸ್ಥಳ ಇಲ್ಲ. ಬಟ್ ಪವಿತ್ರ ಆತ್ಮನು ನೇರವಾಗಿ ಯಾವ ಕೆಲಸವನ್ನು ಆತನು ಮಾಡುವುದಿಲ್ಲ. ಆತನು ಏನೇ ಮಾಡುವುದಾದರೂ ನಿಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ 14ನೇ ಅಧ್ಯಾಯ 12ನೇ ವಚನದಲ್ಲಿ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಆತನು ಮಾಡುತ್ತಾನೆ ಅಂತ ಯೇಸು ಸ್ವಾಮಿ ಹೇಳಿದ. ತಂದೆ ನೇರವಾಗಿ ಯಾವ ಕೆಲಸವನ್ನು ಮಾಡೋದಿಲ್ಲ. ತಂದೆಯ ದೇವರು ಪವಿತ್ರಾತ್ಮನ ಮೂಲಕ ನಿಮ್ಮಲ್ಲಿ ಇದ್ದುಕೊಂಡು ಆತನು ತನ್ನ ಕೆಲಸವನ್ನು ಮಾಡುತ್ತಾನೆ. ನೀವು ಇಲ್ಲಿಂದ ಪ್ರೇಯರ್ ಮಾಡುತ್ತೀರಿ, ಒಬ್ಬ ವ್ಯಕ್ತಿ ಅಮೆರಿಕದಲ್ಲಿದ್ದಾನೆ, ಅದೇ ಪವಿತ್ರ ಆತ್ಮನು ಅಮೆರಿಕದಲ್ಲಿ ಕೆಲಸ ಮಾಡುತ್ತಾನೆ. ಥ್ರೂ ದ ಹೋಲಿ ಸ್ಪಿರಿಟ್ ಯು ಕ್ಯಾನ್ ಟಚ್ ಮೆನಿ ಲೈಫ್ಸ್. ಅನೇಕ ಜನರನ್ನು ನೀವು ಪವಿತ್ರಾತ್ಮನ ಮೂಲಕ ಸಂಧಿಸ್ತೀರಿ. ಅನೇಕರಿಗೆ ನೀವು ಪ್ರೊಟೆಕ್ಷನ್ ಕೊಡುತ್ತೀರಿ ಪವಿತ್ರಾತ್ಮನ ಮೂಲಕ. ನೀವು ಇಲ್ಲಿಂದ ಪ್ರಾರ್ಥನೆ ಮಾಡುತ್ತೀರಿ, ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ ಪವಿತ್ರಾತ್ಮ ನಿಮ್ಮ ಮೂಲಕ
ನಿಮ್ಮ ಮಕ್ಕಳನ್ನು ಆತನು ಪ್ರೊಟೆಕ್ಟ್ ಮಾಡುತ್ತಾನೆ. ಪವಿತ್ರಾತ್ಮನ ಮೂಲಕ ನಿಮ್ಮ ಮಕ್ಕಳಿಗೆ ನೀವು ಟಚ್ ಮಾಡುತ್ತೀರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳುತ್ತಾನೆ, ನೀವು ನನಗೆ ಮಾಡುವ ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯ, ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಸಹಾಯದಿಂದ ನನ್ನ ಪರಮಹಿತಕ್ಕೆ ಎಲ್ಲ ಕೆಲಸ ಕಾರ್ಯಗಳಿಗೆ ಅದು ಅನುಕೂಲ ಮಾಡಿಕೊಡ್ತದೆ. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ನಿಮ್ಮ ಪ್ರಾರ್ಥನೆಯನ್ನು ನೀವು ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಕ್ಕಳಿಗೋಸ್ಕರ ವಿಜ್ಞಾಪನೆ ಮಾಡಿರಿ. ಸರ್ಕಾರಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಎಲ್ಲಿ ನೀವು ಕೆಲಸಕ್ಕೆ ಹೋಗ್ತಾ ಇದ್ದೀರೋ, ನಿಮ್ಮ ಬಾಸ್ ಇದ್ದಾನೋ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಬೈಬಲ್ ಹೇಳ್ತೀವಿ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾಕೆ ಹಿಂಸೆ ಬರುತ್ತದೆ? ಹಿಂಸೆ ಎಂಬುವಂಥದ್ದು ಬರುವುದು ಅದು ಮನುಷ್ಯನ ಮುಖಾಂತರ ಆಗಿರ್ಬೋದು. ಬಟ್ ಹಿಂಸಕನು ದುರಾತ್ಮ. ಕೆಲವರು ದುರಾತ್ಮನ ಒಂದು ವಶಕ್ಕೆ ಒಳಪಟ್ಟು ಅನೇಕರನ್ನು ಅವರು ಪರ್ಸಿಕ್ಯೂಟ್ ಮಾಡ್ತಾರೆ, ಹಿಂಸಿಸ್ತಾರೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಒಳಗಿರುವ ಪವಿತ್ರಾತ್ಮನು ಆ ಹಿಂಸೆಯ ಆತ್ಮಗಿಂತ ಹೆಚ್ಚಿನವನು. ಯಾವಾಗ ನೀವು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ, ಪವಿತ್ರಾತ್ಮ ನಿಮ್ಮ ಮೂಲಕ ಹೋಗಿ ಆ ವ್ಯಕ್ತಿಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾನೆ. ಜಾನೋಕ್ತಿಯಲ್ಲಿ 21ನೇ ಅಧ್ಯಾಯ 1ನೇ ವಚನದಲ್ಲಿ ನೀವು ಓದಲಿಕ್ಕೆ ಹೋದರೆ ನಿಮಗೆ ಸಿಗ್ತದೆ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ, ಆತನು ತನಗೆ ಬೇಕಾದ ಕಡೆಯಲ್ಲಿ ಆತನು ಅದನ್ನು ತಿರುಗಿಸ್ತಾನೆ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ. ಬೇಕಾದರೆ ನಾವು ಅದನ್ನು ಓದುವ. ಜಾನೋಕ್ತಿ 21. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆವೆ, ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ. ಪವಿತ್ರಾತ್ಮನ ಮೂಲಕ ನೀವೊಬ್ಬ ವ್ಯಕ್ತಿಗೆ ಪ್ರಾರ್ಥನೆ ಮಾಡುತ್ತೀರಿ, ನಿಮ್ಮ ಬಾಸಿಗೆ ಪ್ರಾರ್ಥನೆ ಮಾಡ್ತೀರಿ, ಅಥವಾ ಯಾವುದೊಂದು ಆಫೀಸಿಗೆ ಹೋಗುವ ಮುಂಚೆ ನೀವು ಪ್ರಾರ್ಥನೆ ಮಾಡುತ್ತೀರಿ. ನೀವು ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರಾತ್ಮನು ಹೋಗಿ ಆ ವ್ಯಕ್ತಿಯನ್ನು ಸ್ವಾಧೀನಪಡಿಸ್ತಾನೆ ಥ್ರೂ ಯುವರ್ ಫೇತ್. ಓಕೆ, ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಟೀಚರ್ಗಳಿಂದ ಅವರಿಗೆ ಶುಭ ಉಂಟಾಗ್ತದೆ, ಪ್ರಾರ್ಥನೆ ಮಾಡಿ. ಪ್ರಿನ್ಸಿಪಲ್ಗಳಿಂದ ಅವರಿಗೆ ಶುಭ ಉಂಟಾಗ್ತದೆ. ಅವರು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಕಲಿಸುವಂತೆ ಪವಿತ್ರಾತ್ಮನು ಅವರಿಗೆ ಬೇಕಾದ ಜ್ಞಾನ ಕೊಡ್ತಾನೆ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತೀರಿ, ಪವಿತ್ರಾತ್ಮನು ಏನು ಮಾಡ್ತಾನೆ? ನಿಮ್ಮ ಮಕ್ಕಳ ಬುದ್ಧಿಯನ್ನು ಆತನು ತೆರೆಯುತ್ತಾನೆ. ನಿಮ್ಮ ಮಕ್ಕಳಿಗೆ ಕಲಿಸಿದ ಸಂಗತಿಗಳು ಒಳ್ಳೆಯ ರೀತಿಯಲ್ಲಿ ಅರ್ಥವಾಗುವಂತೆ. ಈಸ್ ದ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಮಿಗೆ ಹೋಗುವಾಗ ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಮಾಡುತ್ತೀರಿ, ಅದೇ ಪವಿತ್ರಾತ್ಮನು ಆ ಮಕ್ಕಳು ಸ್ಕೂಲಲ್ಲಿ, ಕಾಲೇಜಲ್ಲಿ ಪ್ರೊಫೆಸರ್ನಿಂದ, ಟೀಚರ್ನಿಂದ, ಲೆಕ್ಚರರಿಂದ ಏನು ಕಲಿತಿದ್ದಾರೆ ಅದನ್ನು ಬರೆಯಲಿಕ್ಕೆ ಆತನು ನೆನಪಿಗೆ ತರುತ್ತಾನೆ. ದೇವರು ಕೊಟ್ಟ ಆತ್ಮ ಅದು ಹೇಡಿತನದ ಆತ್ಮ ಅಲ್ಲ, ಬಲ, ಪ್ರೀತಿ ಮತ್ತು ಸ್ವಸ್ಥ ಬುದ್ಧಿಯ ಆತ್ಮ. ಆಗೇನಾಗ್ತದೆ, ಎಕ್ಸಾಮ್ ಫೇಸ್ ಮಾಡುವಾಗ ಮಕ್ಕಳಿಗಿರುವಂಥ ಒಂದು ರೀತಿಯ ಭಯ, ಮಕ್ಕಳಿಗಿರುವಂಥ ಒಂದು ರೀತಿಯ ನರ್ವಸ್ನೆಸ್, ಒಂದು ರೀತಿಯ ಫಿಯರ್ ಅದು ಬಿಟ್ಟು ಹೋಗಿ ಅವರ ಒಳಗಿಂದ ಬೋಲ್ಡ್ನೆಸ್ ರಿಲೀಸ್ ಆಗ್ತದೆ. ನೀವು ಮಾಡುವ ದೇವರಿಗೆ ವಿಜ್ಞಾಪನೆಯಿಂದ, ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದ ನಿಮ್ಮ ಮಕ್ಕಳಿಗೆ ಎಲ್ಲ ಕಾರ್ಯಗಳು ಅವರ ಹಿತಗೋಸ್ಕರ ದೇವರು ಪವಿತ್ರಾತ್ಮನ ಮೂಲಕ ಅನುಕೂಲ ಮಾಡಿಕೊಡ್ತಾನೆ. ಇವತ್ತು ಮಕ್ಕಳಿಗೆ ಸಡನ್ಲಿ ನೆನಪಿಗೆ ಬರುವುದಿಲ್ಲ. ಯಾಕೆ? ದ ಫಿಯರ್, ಭಯ ಎಂಬುವಂಥದ್ದು ಒಂದು ಆತ್ಮ. ಬಟ್ ನಿಮ್ಮ ಪ್ರಾರ್ಥನೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಏನು ಮಾಡುತ್ತದೆ? ನಿಮ್ಮ ಮಕ್ಕಳಿಗೆ ಅದು ಸಹಾಯ ಮಾಡುತ್ತದೆ ನೆನಪಿಗೆ ಬರಲಿಕ್ಕೆ. ಯೇಸು ಹೇಳಿದಲ್ಲ, ನಾನು ನಿಮಗೆ ಏನು ಕಲಿಸಿದೇನೋ ಆ ಕಲಿಸಿದ ಎಲ್ಲ ಸಂಗತಿಗಳನ್ನು ಪವಿತ್ರಾತ್ಮನು ನಿಮ್ಮ ನೆನಪಿಗೆ ತರುವನು. ಸತ್ಯದ ಆತ್ಮನು ಬಂದಾಗ ನಾನು ಬೋಧಿಸಿದ ಎಲ್ಲವನ್ನು ನಿಮ್ಮ ನೆನಪಿಗೆ ತರುವನು. ಅದೇ ರೀತಿ ನಿಮ್ಮ ಮಕ್ಕಳಿಗೆ ನೆನಪಿಗೆ ತರುತ್ತಾನೆ. ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಒಳ್ಳೆ ಮಾಡಿ ಅವರಿಗೆ ಪ್ರಾರ್ಥನೆ ಮಾಡಿ ಕಲಿಸಿ. ನಿಮ್ಮ ಪ್ರಾರ್ಥನೆಯನ್ನು ವೇಸ್ಟ್ ಅಂತ ಅನಿಸ್ಬೇಡ್ರಿ. ಬಟ್ ಇದು ನ್ಯಾಚುರಲ್ ವರ್ಲ್ಡಲ್ಲಿ ಏನು ಕಾಣಲಿಕ್ಕಿಲ್ಲ. ಬಟ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಸಮಥಿಂಗ್ ಆ ಮಕ್ಕಳಿಗೆ ಆಗ್ತದೆ. ನಿಮ್ಮ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಬರುವಾಗ ಅವರು ಪ್ರೊಟೆಕ್ಟ್ ಆಗುತ್ತಾರೆ. ಪವಿತ್ರಾತ್ಮನ ಅವರಿಗೆ ಪ್ರೊಟೆಕ್ಟ್ ಮಾಡುತ್ತಾನೆ. ಓಕೆ, ಎವ್ರಿ ಡೇ ಪ್ರಾರ್ಥನೆ ಮಾಡುವಂಥ ಅಭ್ಯಾಸವನ್ನು ಮಾಡಿರಿ. ಓಕೆ, ನಿಮಗೆ ಫೀಲ್ ಆಗಲಿಕ್ಕಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ. ನಾವು ಫೀಲಿಂಗಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆದು ಪ್ರಾರ್ಥನೆ ಮಾಡುವವರು. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗಲಿಕ್ಕಿಲ್ಲ, ಮನಸ್ಸಾಗಿದ್ರೂ ತೊಂದರೆ ಇಲ್ಲ.
ಸ್ಟಿಲ್ ನೀವು ಪ್ರಾರ್ಥನೆ ಮಾಡುವಂಥ ತೀರ್ಮಾನವನ್ನು ಮಾಡಿರಿ. ವಿ ಆರ್ ನಾಟ್ ಮೂಡ್ ಬೈ ಮೂಡ್. ನಾವು ಮೂಡಲ್ಲಿ ನಡೆಯುವವರಲ್ಲ, ಫೀಲಿಂಗಲ್ಲಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ಪ್ರೇಸ್ ಗಾಡ್. ನಾವು ಮೂಡ್ ಬಂದಾಗಿ ಜೀವಿಸುವವರಲ್ಲ. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ಮೂಡ್, ಕ್ರಿಶ್ಚಿಯಾನಿಟಿ ಇಸ್ ಎ ಫೇತ್. ಕ್ರೈಸ್ತತ್ವ ಎಂಬುವಂಥದ್ದು ಅದು ನಿಮ್ಮ ನಂಬಿಕೆ. ಅದರಿಂದ ಗಂಡ ಹೆಂಡತಿ ದಾಂಪತ್ಯಗಳು ನೀವು ಜೀವಿಸ್ತಾ ಇದ್ದೀರಿ, ನಿಮ್ಮ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಹಿ ಈಸ್ ದ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕೌನ್ಸಿಲ್. ನೀವು ಪ್ರಾರ್ಥನೆ ಮಾಡಿರಿ. ನಾನು ಯೌವನದ ಪತ್ನಿಯಲ್ಲಿ ಆನಂದ ಪಡುವನಾಗಿದ್ದೇನೆ. ಓ ಅಂಥಪುರದ ನನ್ನ ಹೆಂಡತಿ ಫಲಭರಿತವಾದ ದ್ರಾಕ್ಷಾಲತೆ. ನನ್ನ ಪತ್ನಿ ಜೀವಮಾನವಿಡಿ ನನಗೆ ಅಹಿತವನ್ನು ಮಾಡದೆ ಹಿತವನ್ನು ಮಾಡುತ್ತಿರುವಳು. ಭವಿಷ್ಯದ ಭಯವಿಲ್ಲದೆ ಆಕೆ ನಗುತ್ತಿರುವಳು. ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ, ನಿಮ್ಮ ಒಳಗಿಂದ ಪವಿತ್ರಾತ್ಮನ ನದಿಗಳು ಉಕ್ಕಿ ಹರಿತವೆ. ನೀವು ದೇವರಿಗೆ ಮಾಡುವ ವಿಜ್ಞಾಪನೆ, ಕ್ರಿಸ್ತನ ಹೇರಳವಾಗಿ ಸುರಿಸುವ ಆತ್ಮನ ಸಹಾಯದಿಂದ ಎಲ್ಲ ಕಾರ್ಯಗಳು ನಿಮ್ಮ ಪ್ರತಿಯೊಂದು ಹಿತಗೋಸ್ಕರ ಪವಿತ್ರಾತ್ಮನು ಅನುಕೂಲ ಮಾಡಿಕೊಡುತ್ತಾನೆ. ಪ್ರಿಯರೇ, ಈ ವಚನವನ್ನು ಕೇವಲ ಅಪೊಸ್ತಲ ಪೌಲನು ಫಿಲಿಪಿಯರಿಗೆ ಬರೆದಂತ ಅನಿಸ್ಬೇಡ್ರಿ. ಇಟ್ ಇಸ್ ಅ ಪ್ರಿನ್ಸಿಪಲ್. ದ ಪ್ರೇಯರ್ ಯಾರಲ್ಲಿ ವರ್ಕ್ ಆಗ್ತದೆ. ಅಪೊಸ್ತಲ ಪೌಲನಿಗೆ ಫಿಲಿಪಿ ವಿಶ್ವಾಸಿಗಳ ಪ್ರಾರ್ಥನೆಯ ಮೇಲೆ ನಂಬಿಕೆ ಇತ್ತು. ಅನೇಕರು ಅವರ ಪ್ರಾರ್ಥನೆಯನ್ನು ಅವರೇ ನಂಬುವುದಿಲ್ಲ, ಅನೇಕರು ಬೇರೆಯವರ ಪ್ರಾರ್ಥನೆಯನ್ನು ನಂಬುವುದಿಲ್ಲ. ಬಟ್ ಅಪೊಸ್ತಲ ಪೌಲನಿಗೆ ಫಿಲಿಪಿಯವರ ಪ್ರಾರ್ಥನೆಯ ಮೇಲೆ ನಂಬಿಕೆ ಇತ್ತು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಒಂದು ಕಡೆ ಹೇಳ್ತೇನೆ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನನಗೆ ಬೇಗನೆ ಶೀಘ್ರವಾಗಿ ನಿಮ್ಮ ಬಳಿಗೆ ಬರುವಂತೆ ಅನುಕೂಲ ಮಾಡಿಕೊಡುವನು. ಸಿ ಹೌ ಹಿ ವಾಸ್ ಎನ್ಕರೇಜಿಂಗ್. ಹೇಗೆ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಆತನು ಎನ್ಕರೇಜ್ ಮಾಡುತ್ತಾನೆ. ಅವನ ಪ್ರಾರ್ಥನೆಯಲ್ಲಿ, ಆ ವಿಶ್ವಾಸಿಗಳ ಪ್ರಾರ್ಥನೆಯಿಂದ ಏನೆಲ್ಲ ಆಗ್ತಾ ಇದೆ ಅಂತ ಆತನು ಅವರಿಗೆ ಟೆಸ್ಟಮನಿಯಾಗಿ ಹೇಳುತ್ತಾನೆ, ಪ್ರೋತ್ಸಾಹ ಪಡಿಸ್ತಾನೆ. ಇನ್ನೊಂದು ಕಡೆಯಲ್ಲಿ ಅಪೊಸ್ತಲ ಪೌಲ ಹೇಳುತ್ತಾನೆ, ನಾವು ನೋಡ್ತೇವೆ ಕೊಲೇಷನ್ 4 ಚಾಪ್ಟರ್ ನೀವು ಓದಿದರೆ ನಿಮಗೆ ಸಿಗ್ತದೆ. ಕೊಲೇಷನ್ 4:3 2ರಲ್ಲಿ ಓದ್ತೇನೆ ನಾನು. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಇದಲ್ಲದೆ ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಹೇಳ್ತಾನೆ, ದೇವರು ತಿಳಿಯಪಡಿಸಿದ ಸತ್ಯಾರ್ಥಗಳನ್ನು ಪ್ರಸಂಗಿಸುವುದಕ್ಕೆ ಅನುಕೂಲವಾದ, ದಟ್ ಇಸ್ ದ ಇಫೆಕ್ಟಿವ್ ಡೋರ್. ಅನೇಕ ಮಾರ್ಗಗಳನ್ನು ತೆರೆಯುವಂತೆ ಪ್ರಾರ್ಥಿಸಿರಿ. ಪ್ರೇರೆ, ಇವತ್ತು ನೀವು ಜಯದ ವಾಕ್ಯವನ್ನು ನೋಡ್ತಾ ಇದ್ದೀರಿ, ಅಥವಾ ಸಂಜೆ ಆನ್ಲೈನ್ ನೋಡ್ತಾ ಇದ್ದೀರಿ, ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ, ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀರಿ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನನಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ಪ್ರೇ ಫಾರ್ ಮೀ. ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಾವೆಲ್ಲರೂ ದೇವರ ರಾಜ್ಯದಲ್ಲಿ ಹುಟ್ಟಿದವರು, ಒಬ್ಬನೇ ಕರ್ತನನ್ನು ಸೇವಿಸುವವರು. ನಮ್ಮದು ಕೂಡ ರೆಸ್ಪಾನ್ಸಿಬಿಲಿಟಿ, ಅನೇಕರಿಗೆ ನಾವು ದೇವರ ವಾಕ್ಯವನ್ನು, ಈ ಸತ್ಯಾರ್ಥವನ್ನು ನಾವು ಪ್ರಸಂಗಿಸಬೇಕು, ಹೇಳಬೇಕು. ನಿಮ್ಮ ಪ್ರಾರ್ಥನೆಯಿಂದ ದೇವರ ವಾಕ್ಯ ಅನೇಕರಿಗೆ ರೀಚ್ ಆಗ್ತದೆ, ಅನೇಕರು ಸಂತೈಸಲ್ಪಡುತ್ತಾರೆ, ಅನೇಕರು ಕಂಫರ್ಟ್ ಆಗ್ತಾರೆ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ. ನಾನು ನಂಬ್ತೇನೆ, ನೀವು ಅನೇಕರು ನನಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಅನೇಕರು ಸಪೋರ್ಟಿವ್ ಆಗಿ ನಿಂತಿದ್ದೀರಿ, ಅನೇಕರು ನೀವು ದೇವರ ವಾಕ್ಯವನ್ನು ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಿ, ಫೇಸ್ಬುಕ್ಕಲ್ಲಿ ಕೇಳ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಿ, ಟಿ ವಿಯಲ್ಲಿ ಕೇಳ್ತಾ ಇದ್ದೀರಿ. ಕೆಲವರು ಯೂಟ್ಯೂಬಲ್ಲಿ ಕೇಳಿದವರು, ಫೇಸ್ಬುಕ್ಕಲ್ಲಿ ಕೇಳಿದವರು, ನೀವು ಅನೇಕರಿಗೆ ಶೇರ್ ಮಾಡಿದ್ದೀರಿ. ನೀವು ಕರ್ತನ ಪ್ರೀತಿಯ ನಿಮಿತ್ತವಾಗಿ ಏನೆಲ್ಲ ಮಾಡಿದ್ದೀರಿ ಅದನ್ನು ಮರೆಯಲಿಕ್ಕೆ ಕರ್ತನು ಅನ್ಯಾಯಸ್ಥನಲ್ಲ. ಯು ವಿಲ್ ಹ್ಯಾವ್ ಎ ಗ್ರೇಟ್ ರಿವಾರ್ಡ್. ನಿಮಗೆ ಗೊತ್ತಿಲ್ಲ, ನೀವು ಶೇರ್ ಮಾಡಿದ್ದರಿಂದ ದೇವರ ವಾಕ್ಯ ಎಷ್ಟು ಮಂದಿಗೆ ರೀಚ್ ಆಗಿದೆ. ನೀವು ಯಾವಾಗ ಪರಲೋಕಕ್ಕೆ ಹೋಗ್ತೀರಿ ಆಗ ನಿಮಗೆ ಗೊತ್ತಾಗುತ್ತದೆ. ಅನೇಕರು ಬಂದು ನಿಮಗೆ ಸ್ನೇಹಿತರಾಗುತ್ತಾರೆ, ಅನೇಕರು ಬಂದು ಹೇಳುತ್ತಾರೆ, ಬಿಕಾಸ್ ಆಫ್ ಯು ಟುಡೇ ಐ ಆಮ್ ಲಿವಿಂಗ್. ನಿಮಗೆ ಗೊತ್ತಿಲ್ಲ ಇನ್ನೊಬ್ಬ ವ್ಯಕ್ತಿ ಯಾವ ಕಂಡೀಷನ್ನಲ್ಲಿದ್ದಾನಂತೆ, ನಿಮಗೆ ಗೊತ್ತಿಲ್ಲ ಇನ್ನೊಬ್ಬ ವ್ಯಕ್ತಿ ಯಾವ ಪೇಯ್ನಲ್ಲಿದ್ದಾನೆ, ದುಃಖದಲ್ಲಿದ್ದಾನೆ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡ್ತೇವೆ, ಬಟ್ ಇನ್ನೊಬ್ಬರು ನೆಗಡುವಾಗಿ ಕಾಣ್ಬೋದು. ಬಟ್ ಅವರ ಪೇಯ್ನ್, ಅವರ ನೋವು, ಅವರ ರಿಜೆಕ್ಷನ್, ಅವರಿಗೆ ನೋ ಸೊಲ್ಯೂಷನ್, ಏನು ಮಾಡೋದು ಅಂತ ಗೊತ್ತಿಲ್ಲ. ನನಗೆ ಅನೇಕ ಟೆಸ್ಟಮನಿಗಳು ನಾನು ಕೇಳಿದ್ದೇನೆ. ಯಾರೋ ನನಗೆ ವಾಕ್ಯವನ್ನು ಕಳಿಸಿದರು,
ನಾನು ಆಲ್ರೆಡಿ ಸೂಸೈಡ್ ಮಾಡುವಂಥ ಆಲೋಚನೆ ಮಾಡಿದ್ದೆ. ಸಡನ್ಲಿ ಯಾರೋ ನನಗೆ ಲಿಂಕನ್ನು ಕಳಿಸಿದರು, ನನ್ನ ವಾಕ್ಯವನ್ನು ಕೇಳಿದೆ, ಇವತ್ತು ನಾನು ಬದುಕಿದ್ದೇನೆ. ನೀವು ಯಾರಿಗೆ ಕಳಿಸ್ತಿ, ಅಲ್ಲಿ ಏನಾಗಿದೆ, ಏನು ರಿಸಲ್ಟ್ ಬಂದಿದೆ, ಹೇಗೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ್ದಾನೆ, ಅದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಆ ವ್ಯಕ್ತಿ ರಕ್ಷಣೆ ಹೊಂದಿದ್ದಾನೆ, ಆ ವ್ಯಕ್ತಿ ಕಂಫರ್ಟ್ ಆಗಿದ್ದಾನೆ, ಆ ವ್ಯಕ್ತಿ ಸಂತೈಸಲ್ಪಟ್ಟಿದ್ದಾನೆ. ಯು ಆರ್ ದ ರೀಸನ್. ನೀವು ಕೂಡ ಕಾರಣ. ನಿಮಗೆ ಅದರ ಪ್ರತಿಫಲ ತಪ್ಪುವುದೇ ಇಲ್ಲ. ಪ್ರಿಯ ಸುವಾರ್ತೆಯನ್ನು ನಾವು ಹೇಳಬೇಕು. ಎರಡನೇದ್ದು ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಎರಡು ಕಾರ್ಯಗಳು, ಒಂದು ಡೈರೆಕ್ಟಾಗಿ ಸುವಾರ್ತೆ ಹೇಳಬೇಕು, ಅಥವಾ ಸುವಾರ್ತೆ ಯಾರು ಹೇಳ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಪಡಿಸಬೇಕು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ತಿಳಿಸಿದ ಸತ್ಯಾರ್ಥಗಳನ್ನು ನಾನು ಪ್ರಸಂಗಿಸೋದಕ್ಕೆ ಅನುಕೂಲವಾದ ಸಂದರ್ಭವನ್ನು, ದ ಗುಡ್ ಪ್ಲ್ಯಾಟ್ಫಾರ್ಮ್ ನನಗೆ ಓಪನ್ ಆಗುವಂತೆ ಪ್ರಾರ್ಥನೆ ಮಾಡಿರಿ. ಮತ್ತು ದೇವರು ತಿಳಿಸಿದ ಸತ್ಯಾರ್ಥಗಳನ್ನು ನನಗೆ ಖುಷಿ ಬಂದಾಗೆ ನಾನು ಹೇಳುವಂಥದ್ದಲ್ಲ, ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ನನಗೋಸ್ಕರ ಪ್ರಾರ್ಥಿಸಿರಿ. ಪ್ರಿಯರೇ, ಅಪೊಸ್ತಲ ಪೌಲನು ಆತನು ಜ್ಞಾನಿ ವ್ಯಕ್ತಿ. ಆತನು ಪ್ರಾರ್ಥಿಸೋದಿಲ್ಲ, ಆತನಲ್ಲಿ ಕೇಳಿಕೊಳ್ಳುವುದಿಲ್ಲ ನಾನು ಫೇಮಸ್ ಆಗಬೇಕಂತ, ಆತ ನನ್ನ ಬುದ್ಧಿಯನ್ನು ತೋರಿಸ್ಬೇಕಂತ. ಲೋಕ ಜ್ಞಾನವು ದೇವರ ಮುಂದೆ ಅದು ಹುಚ್ಚುತನ. ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ ಟೋಟಲಿ ಆತನು ದೇವರ ಮೇಲೆ ಆತುಕೊಂಡಿದ್ದಾನೆ. ದೇವರ ಒಂದು ಮಾತುಗಳನ್ನು ಅಟರೆನ್ಸ್ ಹೇಳ್ತಾರೆ, ಅದಕ್ಕೋಸ್ಕರ ಆತನು ವೆಯ್ಟ್ ಮಾಡ್ತಾನೆ. ನಾನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ, ಕಾಲೋಚಿತವಾದ ಮಾತುಗಳನ್ನು ಪವಿತ್ರಾತ್ಮ ನನಗೆ ಕೊಡುವಂತೆ ನೀವು ನನಗೋಸ್ಕರ ಪ್ರಾರ್ಥಿಸಿರಿ. ಪ್ರೇರೆ, ನೀವು ಪ್ರಾರ್ಥನೆ ಮಾಡುತ್ತೀರಿ, ದೇವರು ಕಾಲೋಚಿತವಾದ ಮಾತುಗಳನ್ನು ನಮ್ಮ ಬಾಯಲ್ಲಿ ನಿಮಗೋಸ್ಕರ ಕೊಡುತ್ತಾನೆ. ಓಕೆ, ನೀವು ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದೀರಿ, ಯಾವ ಕಂಡೀಷನ್ ಹೋಗ್ತಾ ಇದ್ದೀರಿ ನಮಗೆ ಗೊತ್ತಾಗಿರುವುದಿಲ್ಲ, ಅದು ಇತರಿಗೆ ಗೊತ್ತಾಗುವುದಿಲ್ಲ. ಬಟ್ ಪವಿತ್ರಾತ್ಮನು ಆತನು ಎಲ್ಲ ಕಡೆಯಲ್ಲಿದ್ದಾನೆ. ಆತನಿಗೆ ಸಮಯ ಮತ್ತು ಅಂತರ ಇಲ್ಲ. ಬಟ್ ಪವಿತ್ರಾತ್ಮನು ನಿಮಗೆ ಅನೇಕ ಸಂದರ್ಭದಲ್ಲಿ ನಿಮಗೆ ಕಾಲಕ್ಕೆ ಉಚಿತವಾದ ಮಾತುಗಳನ್ನು ಆತನು ಮಾತಾಡಿದ್ದಾನೆ. ನಿಮ್ಮ ಹತ್ರ ಅನೇಕರ ಟೆಸ್ಟಿಮನಿ ಇದೆ, ನಿಮ್ಮ ಹತ್ರ ಅನೇಕರದ್ದು ಮಾತಾಡಿದ್ದಾನೆ. ಬಟ್ ನೀವು ಪ್ರಾರ್ಥನೆ ಮಾಡಿರಿ, ಎವ್ರಿ ಡೇ ಪ್ರಾರ್ಥನೆ ಮಾಡಿರಿ. ದೇವರೇ, ಇವತ್ತು ನನ್ನಲ್ಲಿ ನೀನು ಮಾತಾಡು, ನನಗೆ ಒಂದು ರೈಟ್ ಆದ ವರ್ಡನ್ನು ಇವತ್ತು ನನಗೆ ಕೊಡು. ಎವ್ರಿ ಡೇ ಒಂದು ವೇಳೆ ನೀವು ದೂರದಲ್ಲಿ ಇರುವುದಾದರೆ ಜಯದ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಟಿ ವಿಯಲ್ಲಿ ಕೇಳ್ತಾ ಇದ್ದೀರಿ, ಆನ್ಲೈನ್ ಕೇಳ್ತಾ ಇದ್ದೀರಿ, ಅಥವಾ ಶುಕ್ರವಾರ ಆದಿತ್ಯವಾರದ ಮೆಸೇಜಸ್ಗಳನ್ನು ನೀವು ಕೇಳ್ತಾ ಇದ್ದೀರಿ, ಒಂದು ನಂಬಿಕೆಯಿಂದ ಕೇಳಿಕೊಳ್ಳ್ರಿ. ದೇವರೇ, ಇವತ್ತು ನನ್ನ ತಂದೆ ಇವತ್ತು ನನ್ನ ಹತ್ರ ಮಾತಾಡು. ನಾನು ಹೇಳ್ತೇನೆ, ಡೆಫಿನೆಟ್ಲಿ ನಿಮ್ಮ ಪ್ರಶ್ನೆಗಳಿಗೆ ಆತನು ಉತ್ತರವಾಗಿ ಮಾತಾಡುತ್ತಾನೆ. ಅದು ಕೇವಲ ಮಾತುಗಳಲ್ಲ, ಅದರಲ್ಲಿ ವರ್ಗಾವಣೆ ಇದೆ. ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ, ದೇವರ ರಾಜ್ಯವು ಶಕ್ತಿಯಲ್ಲಿದೆ. ಆತನು ನಿಮ್ಮನ್ನು ಕಂಫರ್ಟ್ ಮಾಡ್ತಾನೆ. ಇಲ್ಲಿ ಅಪೊಸ್ತಲ ಪೌಲ ಹೇಳಿದ ಹಾಗೆ, ನೀವು ಮಾಡುವ ದೇವರಿಗೆ ಮಾಡುವ ವಿಜ್ಞಾಪನೆಯಿಂದ ಕ್ರಿಸ್ತನು ಹೇರಳವಾಗಿ ಸುರಿಸುವ ಆತ್ಮನ ಸಹಾಯದಿಂದ ನನ್ನ ಪರಮಹಿತಕ್ಕೆ ಅನುಕೂಲವಾಗುತ್ತದೆ. ದೇವರು ನಿಮಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡುತ್ತಾನೆ. ಪ್ರೇರೆ, ಕಂಟಿನ್ಯೂ ಆಗಿ ನೀವು ಪ್ರಾರ್ಥನೆ ಮಾಡಿರಿ. ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮಾಡಿರಿ. ಏನು ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡಿರಿ. ಡೋಂಟ್ ಬಿ ಡಿಸ್ಕರೇಜ್. ನಿಮಗೆ ಅನಿಸ್ಬೋದು, ಸೈತಾನ ಬಂದು ಮಾತಾಡ್ಬೋದು, ಏನಾಗಲಿಲ್ಲ, ಇಷ್ಟು ವರ್ಷ ಪ್ರೇಯರ್ ಮಾಡಿದ್ದಿ, ಇಷ್ಟು ವಾಕ್ಯ ಶೇರ್ ಮಾಡಿದ್ದಿ, ನಿಮಗೆ ಗೊತ್ತಿಲ್ಲ. ಬಟ್ ಅನೇಕರಿಗೆ ನೀವು ರೀಚ್ ಆಗಿದ್ದೀರಿ. ಅನೇಕರು ನಿಮ್ಮ ಮುಖಾಂತರ ಕಂಫರ್ಟ್ ಆಗಿದ್ದಾರೆ. ನಿಮಗೆ ಅದಕ್ಕೋಸ್ಕರ ಕರ್ತನು ಪ್ರತಿಫಲವನ್ನು ಇಟ್ಟಿದ್ದಾನೆ. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಇವತ್ತು ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಮೂಲಕ ನಮ್ಮಲ್ಲಿ ನೀನು ಮಾತಾಡಿದ್ದಿ. ಥ್ಯಾಂಕ್ ಯು ಲಾರ್ಡ್. ನಾವು ಮಾಡುತ್ತಿರೋ ಪ್ರಾರ್ಥನೆ, ವಿಜ್ಞಾಪನೆ ಅದು ಅನೇಕರಿಗೆ
ಅದು ಟಚ್ ಆಗುತ್ತದೆ, ಅನೇಕರನ್ನು ಕಂಫರ್ಟ್ ಮಾಡುತ್ತದೆ, ಅನೇಕರನ್ನು ಮರಣದಿಂದ ತಪ್ಪಿಸ್ತದೆ, ಅನೇಕರನ್ನು ಸಂತೈಸ್ತದೆ, ಅನೇಕರನ್ನು ಪ್ರೊಟೆಕ್ಟ್ ಮಾಡುತ್ತದೆ, ಅನೇಕರು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ಅದು ಬೋಧಿಸ್ತದೆ. ಥ್ಯಾಂಕ್ ಯು ಫಾದರ್ ಯು ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್ ಯರ್ ಫೇವರ್. ಇನ್ ಜೀಸಸ್ ನೇಮ್ ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನೀತಿವಂತರನ್ನು ದ್ವೇಷಿಸುವರು ಅಪರಾಧಿಗಳಿಂದ ಎನಿಸಲ್ಪಡೋರು. ತಂದೆ, ಇವರು ಪ್ರೊಟೆಕ್ಟ್ ಆಗಲಿ, ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಇವರು ಎಲ್ಲರಿಗೂ ಬೇಕಾದವರು. ನಿನ್ನ ಪವಿತ್ರಾತ್ಮನ ಸಹಾಯದಿಂದ ಇವರು ನಡೆಯಲ್ಪಡಲಿ, ಸಂರಕ್ಷಿಸಲ್ಪಡಲಿ. ಕೆಡುಕರೆಲ್ಲ ಕೈದೇವರು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಸಂಜೆ ಮಾತಾಡ್ತಾ ಇದ್ದೇನೆ. ಸಂಜೆ 7 ಗಂಟೆಯಿಂದ 8 ಗಂಟೆ ಬನ್ನಿ. 7:15, 7:20ಕ್ಕೆ ನಾವು ಆರಾಧನೆ ಸ್ಟಾರ್ಟ್ ಮಾಡ್ತೇವೆ. ಫೇಸ್ಬುಕ್ 7 ಗಂಟೆಗೆ ಓಪನ್ ಆಗ್ತದೆ. ಬನ್ನಿ, ಇತರಿಗೆ ನೀವು ಶೇರ್ ಮಾಡಿರಿ. ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ 4 ಭಾಷೆಯಲ್ಲಿ ನಿಮಗೆ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.